ನನ್ನ ಸ್ಪರ್ಧೆ ಬಗ್ಗೆ ಮಾರ್ಚ್ 18ರಂದು ನಿರ್ಧಾರ ಪ್ರಕಟ ಮಾಡ್ತೇನೆ. ಮಂಡ್ಯದ ಬೆಳ್ಳೂರಿನಲ್ಲಿ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಅವತ್ತು ನಾನು ನಿರ್ಧಾರ ಘೋಷಣೆ ಮಾಡಬಹುದು. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಭೇಟಿ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ನಟ ದರ್ಶನ್ರನ್ನ ಆಗಾಗ ನಾನು ಭೇಟಿ ಆಗ್ತಾ ಇರ್ತೇನೆ. ಆರ್ಡರ್ ಮಾಡಿ ನಿಮ್ಮ ಮಾತನ್ನೇ ನಾನು ಕೇಳ್ತೇನೆ ಅಂತ ದರ್ಶನ್ ಹೇಳಿದ್ದಾರಂತೆ. ದರ್ಶನ್ ಅನ್ನ ಕರೆಯೋದೆ ಮದರ್ ಇಂಡಿಯಾ ಅಂತ. ಸಿನಿಮಾ ರಂಗದ ಹಲವರು ಸಪೋರ್ಟ್ ಮಾಡ್ತಾರೆ ನನ್ನನ್ನ. ಸ್ಪರ್ಧೆ ಮಾಡಬೇಡಿ ಅಂತ ಡಿಕೆಶಿ ಕಡೆಯಿಂದ ನನಗೇನು ಒತ್ತಡ ಬಂದಿಲ್ಲ, ನನಗೆ ಯಾರು ಫೋರ್ಸ್ ಕೂಡ ಮಾಡಿಲ್ಲ. ಬೇರೆ ಕಡೆ ಸ್ಪರ್ಧಿಸಿ ಅಂತ ಏನು ಸಜೆಷನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ರಾಜಕೀಯದಲ್ಲಿ ಕೊನೆ ವೇಳೆಯವರೆಗೂ ಕೂಡ ಏನ್ ಬೇಕಾದ್ರೂ ಆಗಬಹುದು, ಯಾವ ಡಿಸಿಷನ್ ಬೇಕಾದ್ರೂ ನಾನು ತಗೊಳ್ಬಹುದು, ಹೇಳಲಿಕ್ಕಾಗೋದಿಲ್ಲ ಏನಾಗುತ್ತೆ ಅಂತ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಲ್ಲ, ಅವರು ಲೀಡರ್ಸ್ಗೆ ಏನು ಮೆಸೇಜ್ ಕೊಡ್ತಾರೆ ಅನ್ನೋದು ನೀವು ನೋಡಬೇಕು. ಈಗ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಏನೇ ಇದ್ದರೂ ನಾವೇನು ಮಾಡಬೇಕು, ನಾಳೆ ದಿನ ಈ ಥರ ನಾವು ನಮ್ಮ ಪಾರ್ಟಿ ಅಸ್ತಿತ್ವನೇ ಕಳ್ಕೊಳ್ಳೋದಾದರೆ ಲೀಡರ್ಗಳು ಕೊಡಬೇಕು. ನಾವು ಜನಕ್ಕೆ ಅಲ್ಲ, ಲೀಡರ್ಗಳು ಹೇಳಬೇಕು ಇದನ್ನು. ಖಂಡಿತ ಎಲ್ಲ ಹೋದ ಕಡೆ ಎಲ್ಲನೂ ಅಭಿಮಾನಿಗಳು ಅಲ್ಲದೆ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಎಲ್ಲ ಒಂದು ಸಾವಿರಾರು ಜನ ಬಂದಿದ್ದಾರೆ. ಅವ್ರಿಗೆ ನಮಗಿದೇ ಬೇಕು, ನಮ್ಮ ಕಡೆಯಿಂದ ನೀವು ನಿಂತ್ಕೊಳ್ಳೇಬೇಕು, ನೀವು ಹಿಂಸರಿಬಾರ್ದು. ಈಗ ನೀವು ಇಷ್ಟು ದೂರ ಬಂದಿದ್ದೀರಾ, ಈ ಒಂದು ಹೆಜ್ಜೆನೇ ನೀವು ಹಿಂದಕ್ಕೆ ಹೋಗಬಾರ್ದು ಅನ್ನೋದೇ ಅವರ ಆಸೆ ಆಗಿದೆ. ಇಷ್ಟು ಡೀಪಾಗಿ ನನಗೆ ರಾಜಕೀಯ ಗೊತ್ತಿಲ್ಲ ನಿಜವಾಗ್ಲೂ. ಅವ್ರು ಏನಕ್ಕೆ ಹೇಳ್ತಾರೆ, ಏನೇನು ಹೇಳ್ತಾರೆ ಅಂತ ನನಗೆ ಊಹೆ ಮಾಡೋಕ್ಕಾಗಲ್ಲ. ನಾನು ಅದ್ರ ಬಗ್ಗೆ ತುಂಬ ಏನು ಚಿಂತೆನೂ ಮಾಡಲ್ಲ. ಕ್ಷಮೆ ಕೇಳಿದ್ರೆ ಸಂತೋಷನೇ ನನಗೆ. ಅದ್ರ ಬಗ್ಗೆ ಇನ್ನೇನು ಹೇಳೋಕ್ಕೇನಿದೆ. ಮೇಡಮ್, ನೆನ್ನೆ ಮೀಟಿಂಗ್ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪರಿವರ್ತನೆ ಮಾಡಿದ್ದಾರೆ, ಸುಮಲತಾ ಜೊತೆಗೆ ಅವರು ಇರೋದಿಲ್ಲ ಅಂತ ಹೇಳಲ್ಲ. ಅದು ಮುಂದೆ ನೋಡೋಣ ಏನೇನಾಗಿದೆ, ಯಾರ್ಯಾರು ಯಾವ ಥರದ್ರಲ್ಲಿ ಪರಿವರ್ತನೆ ಆಗಿದ್ದಾರೆ ಆಗ್ತಾರೆ ಅನ್ನೋದು ಮುಂದೆ ಗೊತ್ತಾಗುತ್ತಲ್ಲ, ಆವಾಗ ನೋಡೋಣ. ಸೋಷಿಯಲ್ ಮೀಡಿಯಲ್ಲಿ ನಾನು ಪರ್ಸನಲ್ ಲೆವೆಲಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದೀನಿ. ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಮೋರ್ ದೆನ್ 10 ವರ್ಷದಿಂದ ಇದ್ದೀನಿ. ಈಗ ಒಂದು ಅಂದರೆ ಇದಕ್ಕೆ ಅಂತ ಈ ಕಮ್ಯುನಿಕೇಷನ್, ಈ ಥರ ಒಂದು ರೂಮರ್ಸು ಅದನ್ನು ಅಥವಾ ನನ್ನ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ಸ್ ಏನಾದರೂ ಮಾಡೋಕ್ಕೆ ಅಥವಾ ಫ್ಯಾನ್ಸ್ಗೆ ಅಭಿಮಾನಿಗಳಿಗೆ ಡೈರೆಕ್ಟ್ಲಿ ಒಂದು ಅವರವರ ಅಭಿಪ್ರಾಯಗಳು ತಿಳಿಸೋಕ್ಕೆ ಅಂತ ಒಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ನ ಇವತ್ತು ಲಾಂಚ್ ಮಾಡಿದ್ದೆ. ನಾನಿನ್ನೂ ಈಗ ಬಂದ್ಬಿಟ್ನಲ್ಲ, ನಾನಿನ್ನೂ ನೋಡೋಕ್ಕಾಗಿಲ್ಲ, ನೋಡಬೇಕು. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಎಸ್ ಮೋಹನ್, ಕಾಂಗ್ರೆಸ್ನಿಂದ ಮಂಡ್ಯದಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆದ್ರೂ ಕೂಡ ಸುಮಲತಾರ ರಾಜಕೀಯ ಚಟುವಟಿಕೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಅಲ್ವಾ? ಬರುತ್ತೆ. ಯಾಕಂದ್ರೆ ಈಗಾಗಲೇ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು, ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ವ್ಯಾಪಕವಾದಂತಹ ಒಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇಂದು ಕೂಡ ಸುಮಲತಾ ಅವರು ಮಂಡ್ಯದಲ್ಲಿ ಒಂದು ಟೆಂಪಲ್ ರನ್ ಅನ್ನ ನಡೆಸಿದ್ರು. ಅಂದ್ರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕದಬಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಸ್ಥಳೀಯ ಒಂದು ದೇವಸ್ಥಾನಕ್ಕೆ ಒಂದು ಪೂಜೆ ಸಲ್ಲಿಸಿ ಅದಾದಂತ ಬಳಿಕ ಬೆಳ್ಳೂರು ಪಟ್ಟಣದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು. ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಸುಮಲತಾ ಅವರು ಇನ್ನೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಸುಮಾರು ಮುಂದಿನ ಒಂದು ಮಾರ್ಚ್ 18ನೇ ತಾರೀಕು ನನ್ನ ಒಂದು ಅಫಿಷಿಯಲ್ ಆಗಿ ಒಂದು ನಿರ್ಧಾರವನ್ನ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಕೂಡ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದೇನೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದ್ದೇನೆ. ಡಿ ಕೆ ಶಿ ಅವರು ನನಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿಲ್ಲ, ಬದಲಾಗಿ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ನಾನು ಮಂಡ್ಯಕ್ಕೆ ಸ್ಟಿಕನ್ ಆಗಿದ್ದೀನಿ ಅನ್ನುವಂತ ಮಾತನ್ನ ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಹೇಳ್ತಾರೆ. ಜೊತೆಗೆ ನಟ ದರ್ಶನ್ ಅವರು ನಿನ್ನೆ ಸುಮಲತಾ ಅವ್ರನ್ನ ಭೇಟಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆ ಕೊಟ್ಟಂತ ಸುಮಲತಾ ಅವರು, ದರ್ಶನ್ ನನ್ನನ್ನ ಕರೆಯೋದೇ ಏನು ಮದರ್ ಅಂತ, ಅಂದ್ರೆ ತಾಯಿ ರೀತಿಯಲ್ಲಿ ನನ್ನನ್ನು ನೋಡ್ತಾರೆ. ಈ ನಿಟ್ಟಿನಲ್ಲಿ ದರ್ಶನ್ ಅವರು ನನಗೆ ಒಂದು ಭೇಟಿಯನ್ನ ಮಾಡಿ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಎಲ್ಲಾ ರೀತಿಯಾದಂತ ಒಂದು ಸಪೋರ್ಟ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಚಿತ್ರರಂಗದಿಂದ ನನಗೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಶೀಘ್ರದಲ್ಲೇ ತಿಳಿಸ್ಕೊಡ್ತೀನಿ ಅನ್ನುವಂತ ಮಾತನ್ನ ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಹೇಳಿದ್ದಾರೆ ನಮ್ರತಾ. ಓಕೆ ಮೋಹನ್ ರಾಜ್, ಸುಮಲತಾ ಅವರು ಹೇಳ್ತಾ ಇದ್ರು ಡಿಕೆಶಿ ಅವರು ಏನು ಒತ್ತಡ ಹಾಕ್ತಾ ಇಲ್ಲ, ಆದ್ರೆ ಬೇರೆ ಕಡೆ ಸ್ಪರ್ಧಿಸಿ ಅನ್ನುವಂತಹ ಒಂದು ಸಜೆಷನ್ ಅನ್ನ ಕೊಟ್ರು ಅನ್ನುವಂತಹ ಮಾತು ಕೂಡ ಅವರು ಹೇಳ್ತಾ ಇದ್ರು. ಸೊ ಎಲ್ಲಿ ಅಂತ, ಬೇರೆ ಕಡೆ ಸ್ಪರ್ಧಿಸಿ ಅಂತಂದ್ರೆ ಎಲ್ಲಿ, ಬೆಂಗಳೂರ, ಮೈಸೂರ ಅಥವಾ ಎಲ್ಲಿ ಅಂತ?
ಖಂಡಿತವಾಗ್ಲೂ ನಮ್ರತ, ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ನಾಯಕರ ಒಂದು ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 3-4 ದಿನಗಳ ಹಿಂದೆನೆ ಡಿ.ಕೆ. ಶಿವಕುಮಾರ್ ಅವರು ಸುಮಲತಾ ಅವ್ರ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಸುಮಲತಾ ಅವ್ರಿಗೆ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಡಿ ಅನ್ನುವಂತ ಒಂದು ಒತ್ತಡವನ್ನ ಸುಮಲತಾ ಅವರ ಮೇಲೆ ಡಿ.ಕೆ. ಶಿ ಅವರು ಹಾಕಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬಂದಿತ್ತು. ಅದಕ್ಕೆ ಅದನ್ನ ನಿರಾಕರಿಸಿದಂತ ಸುಮಲತಾ ಅವರು ನನಗೆ ಬೇರೆ ಕಡೆಯಿಂದ ಸ್ಪರ್ಧೆ ಮಾಡಿ ಅಂತ ಕೇಳಿದ್ದಾರೆ, ಇವತ್ತು ನನ್ನನ್ನ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಡಿ ಅಂತ ಅವರೇನು ಒತ್ತಡ ಹಾಕಿಲ್ಲ. ಜೊತೆಗೆ ನೀವು ಮೈಸೂರು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂತ ಒಂದು ಮಾತುಗಳನ್ನ ಸುಮಲತಾ ಅವರು ಹಾಗೆ ಹಿಂದೆ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸುಮಲತಾ ಅವರಿಗೆ ಮೈಸೂರು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಒಂದು ಸೀಟನ್ನ ಬಿಟ್ಕೊಡುತ್ತೆ ಅಂತ. ಆದ್ರೆ ಸುಮಲತಾ ಅವರು ಅದಕ್ಕೆ ಒಪ್ಪಿಲ್ಲ. ಯಾಕಂದ್ರೆ ಅವರು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೇನೆ, ಯಾಕಂದ್ರೆ ಅಂಬರೀಶ್ ಅವರು ಈ ಕ್ಷೇತ್ರದಲ್ಲಿ ಸಂಸದರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಜೊತೆಗೆ ಇಲ್ಲಿ ಹೋಲ್ಡಿಂಗ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ನನಗೆ ಮಂಡ್ಯ ಲೋಕಸಭಾ ಕ್ಷೇತ್ರವೇ ಬೇಕು ಅನ್ನುವಂತ ಪಟ್ಟಣ ನಾನು ಇಟ್ಕೊಂಡಿದ್ದೀನಿ ಅನ್ನುವಂತ ಮಾತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಹೇಳಿದ್ದಾರೆ. ನಮ್ರತಾ, ಓಕೆ, ಇನ್ನೊಂದು ವಿಚಾರ ಏನಂತಂದ್ರೆ ಮೋಹನ್ ರಾಜ್, ಸುಮಲತಾ ಮತದಾರರನ್ನ ಭೇಟಿ ಮಾಡ್ತಾನೆ ಇದ್ದಾರೆ. ಸೋಷಿಯಲ್ ಮೀಡಿಯಾಗೂ ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿರುವಂತಹದ್ದು. ಆದ್ರೂ ಕೂಡ ಕುತೂಹಲ ಇದೆ, ಮಾರ್ಚ್ 18ರ ಬಗ್ಗೆ ಯಾವ ನಡೆ ಇದೆ ಅಂತ. ಖಂಡಿತವಾಗ್ಲೂ ನಮ್ರತ, ಒಂದ್ ಕಡೆ ಸುಮಲತಾ ಅವರು 3-4 ದಿನಗಳಲ್ಲಿ ತನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಮತ್ತೊಂದ್ ಕಡೆ ಮಾರ್ಚ್ 18ನೇ ತಾರೀಕು ಅಂದ್ರೆ 19ಕ್ಕೆ ಒಂದು ನಾಮಪತ್ರ ಸಲ್ಲಿಸೋದಕ್ಕೆ ಕಡೆ ದಿನ ಇದೆ. ಆದ್ರೆ 18ನೇ ತಾರೀಕು ಅವರು ತಮ್ಮ ಒಂದು ನಿರ್ಧಾರವನ್ನ ಪ್ರಕಟ ಮಾಡಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವೋ ಅಥವಾ ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋತಿರೋ ಅಥವಾ ಮಂಡ್ಯದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೋ ಅನ್ನುವಂಥದ್ರ ಬಗ್ಗೆ ಅವರು ಇನ್ನೂ ಕೂಡ ಒಂದು ಸ್ಪಷ್ಟತೆಯನ್ನ ಹೊಂದಿಲ್ಲ. ಈ ನಿಟ್ಟಿನಲ್ಲಿ ಮಾರ್ಚ್ 18ನೇ ತಾರೀಕು ತಾನು ಒಂದು ನಿರ್ಧಾರವನ್ನ ಘೋಷಣೆ ತೆಗೆದುಕೊಂಡು ಅವತ್ತು ಅಫಿಷಿಯಲ್ ಆಗಿ ಘೋಷಣೆ ಮಾಡ್ತೀನಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಮಂಡ್ಯ ಜಿಲ್ಲೆ ಅತೃಪ್ತರ ಸುಮಲತಾ ಬೆನ್ನಿಗೆ ನಿಂತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಪಕ್ಷ ಕೂಡ ಮಂಡ್ಯದಿಂದ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ದೆ ಆದ್ರೆ ಅಭ್ಯರ್ಥಿಯನ್ನ ಹಾಕದೆ ಬೆಂಬಲ ಕೊಡ್ತಕ್ಕಂತ ಸಾಧ್ಯತೆ ಇದೆ. ಜೊತೆಗೆ ಕೆಲ ಜೆಡಿಎಸ್ ನ ಅತೃಪ್ತ ನಾಯಕರುಗಳು ಕೂಡ ಸುಮಲತಾ ಅವರ ಪರ ಇದ್ದಾರೆ. ಈ ನಿಟ್ಟಿನಲ್ಲಿ ಸುಮಲತಾ ಅವರಿಗೆ ಎಲ್ಲೋ ಒಂದ್ ಕಡೆ ಪೂರಕ ವಾತಾವರಣ ಇದ್ರೂ ಕೂಡ ಇನ್ನು ಸುಮಲತಾ ಅವರು ತಮ್ಮ ಒಂದು ಸ್ಪರ್ಧೆ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಮ್ರತಾ, ಓಕೆ, ಧನ್ಯವಾದ ಮೋಹನ್ ರಾಜ್ ತಮ್ಮೆಲ್ಲ ಮಾಹಿತಿಗೆ. ಸುಮಲತಾ ಹೇಳ್ತಾ ಇದ್ರು, ಟಿಲ್ ಐ ಸೇ ಇಟ್, ಡೋಂಟ್ ಬಿಲೀವ್ ಇಟ್, ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ರೂಮರ್ಸ್ ಅನ್ನುವಂತಹ ಮಾತುಗಳು ಕೂಡ ಸುಮಲತಾ ಅವರು ಇವತ್ತು ಹೇಳಿರುವಂತಹದ್ದು. ದರ್ಶನ್ ನಾನು ಯಾವತ್ತೂ ಮೀಟ್ ಮಾಡ್ತಾನೆ ಇರ್ತೀವಿ, ಬರೀ ರಾಜಕೀಯದ ಬಗ್ಗೆ ಅಂತಲ್ಲ. ಬಟ್ ಅವರೂ ಬಂದು ಏನಾಗ್ತಿದೆ, ಏನು ನಾನೇನು ಮಾಡಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಅದರ ಪ್ರಕಾರ ಹೇಳಿ ಕಳಿಸ್ತೀವಿ ಅಂತ ಹೇಳಿ. ಅವ್ರು ನಾವು ಚುನಾವಣೆ ಅಂತಲ್ಲ, ನೀವು ಯಾವುದಕ್ಕೆ ಕರೀರಿ, ನೀವು ನನ್ನನ್ನು ಕೇಳಬಾರ್ದು, ನೀವು ನನಗೆ ಆರ್ಡ್ರ್ ಮಾಡಬೇಕು, ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ. ನಾನು ಅದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಆ ಥರ ಅವ್ರು ಕೇಳಿದ್ರೆ. ನಾನು ಆ ಥರದ್ದು ಏನು ವೀಡಿಯೋಸ್ ನೋಡಿಲ್ಲ. ಬಟ್ ಆದ್ರೂ ಅವ್ರ ಟಿಕೆಟ್ಗೋಸ್ಕರ ಏನು ನನಗೋಸ್ಕರ ಅವರೇನು ಕೇಳೋವಂಥದ್ದು ಅಗತ್ಯ ದರ್ಶನ್ಗಿಲ್ಲ. ದರ್ಶನ್ ನನ್ನ ಜೊತೆಯಲ್ಲಿ ನನ್ನ ಕರೆಯೋದೇ ಮದರ್ ಇಂಡಿಯಾ ಅಂತ. ನನ್ನ ತಾಯಿ ಸ್ಥಾನದಲ್ಲೇ ನೋಡ್ಕೊಂಡು ಬಂದಿರೋರು. ಇಷ್ಟೊಂದು ವರ್ಷಗಳ ಒಂದು ಯಾವ ಥರದ್ದೊಂದು ಪ್ರೀತಿ, ಒಂದು ಬಾಂಧವ್ಯಗಳು ನಮ್ಮ ಮಧ್ಯೆ ಇತ್ತು, ಅದೇ ಥರ ಇದ್ದಾರೆ ಇವತ್ತಿಗೂ. ಅಂಬರೀಷ್ ಅವರು ಇದ್ದಾಗ ಅವರು ಯಾವ ರೀತಿಯ ಪ್ರೀತಿ ಇಟ್ಕೊಂಡಿದ್ರೋ ಅದೇ ರೀತಿ ಕುಟುಂಬದ ನಾನೇ ಆಗಲಿ, ಈವನ್ ಅಭಿಷೇಕ್ ಮೇಲಾಗಲಿ ದರ್ಶನ್ಗೆ ಅಷ್ಟೇ ಪ್ರೀತಿ ಇದೆ. ನನಗೆ ಜವಾಬ್ದಾರಿ ಇದೆ ಅಮ್ಮ, ನೀವು ನನಗೆ ಹೇಳಿ ಅಂತ ಹೇಳಿದ್ರು ಅಷ್ಟೇ. ಈಗ ಏನು ಹೇಳ್ತಾರೆ ಗೊತ್ತಾ, ಚಿತ್ರರಂಗದವರು ನನ್ನ ಹಿಂದೆ ಎಷ್ಟು ಸಪೋರ್ಟಿವ್, ಎಷ್ಟು ಪ್ರೀತಿಯಿಂದ ಇದ್ದಾರೆ ಅಂದರೆ ಇದು ಅವರು ಅಂಬರೀಷ್ ಮೇಲೆ ಇಟ್ಟಿರುವಂಥ ಗೌರವ. ಅವರು